ಗೆಳೆಯರೆ, ಕರಗುತ್ತಿರುವ ಜ್ವಾಲಾಮುಖಿಯ ಲಾವಾರಸವನ್ನ ನೀವು ನೋಡಿದ್ದೀರಾ? ಅದರ ತಾಪಮಾನ ಸುಮಾರು 1000 ರಿಂದ 1200 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಆದ್ರೆ ಇಲ್ಲಿ ಒಂದು ಫೈಟರ್ ಜೆಟ್ ಇಂಜಿನ್ ಒಳಗಿನ ತಾಪಮಾನ ಬರೋಬ್ಬರಿ 1600 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಿರ್ತದೆ. ಅಂದ್ರೆ ಜ್ವಾಲಾಮುಖಿಯ ಲಾವಾಗೆ ಇಟ್ರೆ ಕರಿಗಿ ನೀರಾಗುವ ಕಬ್ಬಿಣವು ಈ ಎಂಜಿನ್ ಒಳಗೆ ಗಟ್ಟಿಯಾಗಿ ನಿಲ್ಬೇಕು. ಇದಷ್ಟೇ ಅಲ್ಲ, ಆ ಭೀಕರ ತಾಪಮಾನದ ಮಧ್ಯೆ ಎಂಜಿನ್ ಬ್ಲೇಡ್ಗಳ ಮೇಲೆ ಟನ್ ಗಟ್ಟಲೆ ಒತ್ತಡ ಬೀಳ್ತಾ ಇರ್ತದೆ. ಹಾಗೂ ಇಂತಹ ಅದ್ಭುತ ಮತ್ತು ಅತ್ಯಂತ ಜಟಿಲವಾದ ತಂತ್ರಜ್ಞಾನವನ್ನು ಜೀರೋಯಿಂದ ಅಂದ್ರೆ ಸ್ಕ್ರಾಚ್ ನಿಂದ ತಯಾರಿಸುವ ಸಾಮರ್ಥ್ಯ ಜಗತ್ತಿನ ಕೇವಲ 4 ದೇಶಗಳಿಗಿದೆ. ಅದುವೇ ಅಮೆರಿಕ, ರಷ್ಯಾ, ಬ್ರಿಟನ್ ಮತ್ತು ಫ್ರಾನ್ಸ್. ಗೆಳೆಯರೆ, ರಕ್ಷಣಾ ತಜ್ಞರ ಪ್ರಕಾರ ಒಂದು ಫೈಟರ್ ಜೆಟ್ ಎಂಜಿನ್ ತಯಾರಿಸುವುದು ಪರಮಾಣು ಬಾಂಬ್ ಮಾಡುವುದಕ್ಕಿಂತಲೂ 10 ಪಟ್ಟು ಹೆಚ್ಚು ಕಷ್ಟಕರ. ಹಾಗೂ ಕಳೆದ 3 ದಶಕಗಳಿಂದ ನಮ್ಮ ಭಾರತ ಇದೇ ಎಲೈಟ್ ಕ್ಲಬ್ಗೆ ಎಂಟ್ರಿ ಕೊಡುವುದಕ್ಕಾಗಿ ಹರಸಾಹಸ ಪಡ್ತಾ ಇದೆ. ಸೊ ಅದಕ್ಕಾಗಿ ಭಾರತ ಸಿದ್ಧಪಡಿಸಿದ ಬ್ರಹ್ಮಾಸ್ತ್ರವೇ ಕಾವೇರಿ ಎಂಜಿನ್. ಆದ್ರೆ ಗೆಳೆಯರೆ, ದೀರ್ಘಕಾಲದವರಿಗೆ ಪ್ರಾಜೆಕ್ಟ್ ಅನ್ನ ಒಂದು ಫ್ಲಾಪ್ ಶೋ ಅಂತ ಕರೆದು ಧೂಳು ಹಿಡಿಯುವುದಕ್ಕಾಗಿ ಬಿಡಲಾಗಿತ್ತು. ಆದ್ರೆ ಈ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಈಗ ವರ್ಷ 2026 ಇಡೀ ಜಗತ್ತೇ ಬೆಚ್ಚಿ ಬೀಳುವಂತೆ ಭಾರತದ ಪಾತ್ರ ಸಂಪೂರ್ಣವಾಗಿ ಉಲ್ಟಾ ಆಗಿದೆ. ಯಾವ ಕಾವೇರಿ ಇಂಜಿನ್ ಅನ್ನ ಭಾರತೀಯ ವಾಯುಸೇನೆ ರಿಜೆಕ್ಟ್ ಮಾಡಿತ್ತೋ ಅದೇ ಎಂಜಿನ್ ಈಗ ಹೊಸ ಅವತಾರ, ಅಡ್ವಾನ್ಸ್ಡ್ ಆಫ್ಟರ್ ಬರ್ನರ್ ತಂತ್ರಜ್ಞಾನ ಮತ್ತು 39,000 ಕೋಟಿ ರೂಪಾಯಿಯ ಮಹಾ ಪ್ರಾಜೆಕ್ಟ್ ನೊಂದಿಗೆ ಇತಿಹಾಸದ ಅತ್ಯಂತ ದೊಡ್ಡ ಕಮ್ಬ್ಯಾಕ್ ಮಾಡಿದೆ. ಹೌದು ಗೆಳೆಯರೆ, ಇವತ್ತಿನ ಈ ನಮ್ಮ ರಕ್ಷಣಾ ವಿಶೇಷ ಡಾಕ್ಯುಮೆಂಟರಿಯಲ್ಲಿ ನಾವು ಕಾವೇರಿ ಎಂಜಿನ್ ಈ ರೋಮಾಂಚಕ ಕಥೆಯನ್ನ ನೋಡಲಿದ್ದೇವೆ. ಹಾಗೂ ಇದು ಕೇವಲ ಒಂದು ಎಂಜಿನ್ ಕಥೆಯಲ್ಲ, ಇದು ಭಾರತದ ವಿಜ್ಞಾನಿಗಳ ಕಠಿಣ ಪರಿಶ್ರಮ, ಅವಮಾನಗಳನ್ನ ಮೆಟ್ಟಿ ನಿಂತು ಸಾಧಿಸಿದ ಗೆಲುವು ಮತ್ತು ಅಮೆರಿಕಾದಂತಹ ಸೂಪರ್ ಪವರ್ ದೇಶಕ್ಕೆ ಭಾರತ ನೀಡಿದ ಅತಿ ದೊಡ್ಡ ತಾಂತ್ರಿಕ ತಿರುಗೇಟಿನ ರೋಚಕ ಇತಿಹಾಸ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಭಾರತ ಹೇಗೆ ರಕ್ಷಣಾ ವಲಯದಲ್ಲಿ ಸಂಪೂರ್ಣ ಸ್ವಾವಲಂಬಿ ಆಗ್ತಾ ಇದೆ ಅನ್ನೋ ನಿಜವಾದ ಸತ್ಯ ನಿಮ್ಗೆ ತಿಳಿಯಲಿದೆ. ಗೆಳೆಯರೆ, ಈ ಕಥೆ ಆರಂಭವಾಗಿದ್ದು ಮಾರ್ಚ್ 1989ರಲ್ಲಿ ಭಾರತದ ಹೆಮ್ಮೆಯ DRDO ಸಂಸ್ಥೆಯ ಅಡಿಯಲ್ಲಿ ಬರುವ GTRE ಅಂದ್ರೆ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಪ್ರಯೋಗಾಲಯವು ಕಾವೇರಿ ಇಂಜಿನ್ ಪ್ರಾಜೆಕ್ಟ್ಗೆ ಅಧಿಕೃತವಾಗಿ ಹಸಿರು ನಿಶಾನೆಯನ್ನ ತೋರಿಸಿತ್ತು. ಹಾಗೂ ಅವತ್ತಿಗೆ ನಮ್ಮ ವಿಜ್ಞಾನಿಗಳ ಮುಂದಿದ ಗುರಿ ಒಂದೇ ಆಗಿತ್ತು: ಭಾರತದ ಸ್ವದೇಶಿ ಲಘು ಯುದ್ಧ ವಿಮಾನವಾದ ತೇಜಸ್ಗೆ ಭಾರತದಲ್ಲಿ ತಯಾರಾದ ಒಂದು ಬಲಿಷ್ಠ ಹೃದಯವನ್ನು ಅಂದ್ರೆ ಎಂಜಿನ್ ಅನ್ನ ನೀಡುವುದು. ಹಾಗೂ ಅದಕ್ಕಾಗಿ ನಮ್ಮ ವಿಜ್ಞಾನಿಗಳು ಹಗಲು ರಾತ್ರಿ ಅನ್ನದೇ ಶ್ರಮಿಸಿದ್ರು. ಕಾವೇರಿ ಎಂಜಿನ್ 9 ವಿಭಿನ್ನ ಪ್ರೋಟೋಟೈಪ್ ಗಳನ್ನ ಸಿದ್ಧಪಡಿಸಲಾಗಿತ್ತು. ಪ್ರಯೋಗಾಲಯದಲ್ಲಿ ಬರೋಬ್ಬರಿ 32,000 ಗಂಟೆಗಳಿಗೂ ಹೆಚ್ಚು ಕಾಲ ಕಠಿಣ ಪರೀಕ್ಷೆಗಳನ್ನ ನಡೆಸಲಾಗಿತ್ತು. ಆದ್ರೆ ಗೆಳೆಯರೆ, ಈ ಫೈಟರ್ ಜೆಟ್ಗಳ ಜಗತ್ತು ತುಂಬಾ ಕ್ರೂರವಾಗಿರ್ತದೆ. ಯಾಕಂದ್ರೆ ಅಲ್ಲಿ ಸಣ್ಣ ತಪ್ಪುಗಳಿಗೂ ಜಾಗವಿರೋದಿಲ್ಲ. ಗೆಳೆಯರೆ, ನಮ್ಮ ಭಾರತೀಯ ವಾಯುಸೇನೆಯ ಯುದ್ಧ ತಂತ್ರಗಳಿಗೆ ಅನುಗುಣವಾಗಿ ತೇಜಸ್ ವಿಮಾನಕ್ಕೆ ಕನಿಷ್ಠ 81 ರಿಂದ 85 ಕಿಲೋ ನ್ಯೂಟನ್ ಥ್ರಸ್ಟ್ ಅಥವಾ ತಳ್ಳುವ ಶಕ್ತಿಯ ಅಗತ್ಯವಿತ್ತು. ಆದ್ರೆ ನಮ್ಮ ವಿಜ್ಞಾನಿಗಳು ಎಷ್ಟೇ ಪ್ರಯತ್ನಿಸಿದ್ರು ಕಾವೇರಿ ಎಂಜಿನ್ ಕೇವಲ 70.4 ಕಿಲೋ ನ್ಯೂಟನ್ ಥ್ರಸ್ಟ್ ಮಾತ್ರ ಉತ್ಪಾದಿಸುವುದಕ್ಕೆ ಶಕ್ತವಾಯಿತು. ಇದಷ್ಟೇ ಅಲ್ಲ, ಎಂಜಿನ್ ತೂಕ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾಗಿತ್ತು. ಹಾಗೂ ಇಲ್ಲಿ ಅತಿಯಾದ ತಾಪಮಾನವನ್ನ ತಡೆದುಕೊಳ್ಳುವುದಕ್ಕಾಗಿ ಅದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದ ವರ್ಷ 2008ರಲ್ಲಿ ಕಾವೇರಿ ಎಂಜಿನ್ ಅನ್ನ ತೇಜಸ್ ಕಾರ್ಯಕ್ರಮದಿಂದ ಅಧಿಕೃತವಾಗಿ ಹೊರಗಿಡಲಾಯಿತು. ಗೆಳೆಯರೆ, ಇಡೀ ದೇಶ ಈ ಪ್ರಾಜೆಕ್ಟ್ ಮುಗಿದು ಹೋಯಿತು ಅಂತ ಅಂದ್ಕೊಂಡಿತ್ತು. ಆದ್ರೆ ರಕ್ಷಣಾ ತಜ್ಞರ ಪ್ರಕಾರ ಇದು ನಮ್ಮ ವಿಜ್ಞಾನಿಗಳ ಸೋಲಾಗಿರ್ಲಿಲ್ಲ. ಆ ಕಾಲದಲ್ಲಿ ಭಾರತದಲ್ಲಿ ಸುಧಾರಿತ ಏರೋಸ್ಪೇಸ್ ಇಕೋಸಿಸ್ಟಮ್ ಇರಲಿಲ್ಲ. ಅತಿ ಹೆಚ್ಚು ತಾಪಮಾನ ತಡೆಯುವ ಸಿಂಗಲ್ ಕ್ರಿಸ್ಟಲ್ ಸೂಪರ್ ಅಲಾಯ್ಸ್ ನಂತಹ ಕಚ್ಚಾ ವಸ್ತುಗಳು ಕೂಡ ಭಾರತದಲ್ಲಿ ಲಭ್ಯವಿರಲಿಲ್ಲ. ಜೊತೆಗೆ ಎಂಜಿನ್ ಅನ್ನ ಆಕಾಶದಲ್ಲಿ ಪರೀಕ್ಷಿಸುವುದಕ್ಕಾಗಿ ನಮಗೆ ಒಂದು ಫ್ಲೈಯಿಂಗ್ ಟೆಸ್ಟ್ ಬೆಡ್ ವಿಮಾನವೂ ಕೂಡ ಇರಲಿಲ್ಲ. ಗೆಳೆಯರೆ, ಸಾಮಾನ್ಯವಾಗಿ ಇಂತಹ ದೊಡ್ಡ ಹಿನ್ನಡೆಯ ನಂತರ ಯಾವುದೇ ದೇಶವಾದರೂ ಪ್ರಾಜೆಕ್ಟ್ ಅನ್ನ ಸಂಪೂರ್ಣವಾಗಿ ಮುಚ್ಚಿಬಿಡ್ತದೆ. ಆದ್ರೆ ಇಲ್ಲಿ ನಮ್ಮ DRDO ಸೋಲು ಒಪ್ಪಿಕೊಳ್ಳಲಿಲ್ಲ. ಅವರು ತಮ್ಮ ಯುದ್ಧ ತಂತ್ರವನ್ನ ಬದಲಾಯಿಸಿದ್ರು. ಹಾಗೂ ಅವರು ಕಾವೇರಿ ಎಂಜಿನ್ ಅನ್ನ 2 ಬೇರೆ ಬೇರೆ ದಾರಿಗಳಲ್ಲಿ ಅಭಿವೃದ್ಧಿಪಡಿಸುವುದಕ್ಕಾಗಿ ನಿರ್ಧರಿಸಿದ್ರು. ಅದರಲ್ಲಿ ಮೊದಲನೇ ಹೆಜ್ಜೆ ದ ಡ್ರೈವ್ ವೇರಿಯಂಟ್. ಗೆಳೆಯರಲ್ಲಿ, ವಿಜ್ಞಾನಿಗಳು ಮೊದಲು ಎಂಜಿನ್ ನಿಂದ ಆಫ್ಟರ್ ಬರ್ನರ್ ಭಾಗವನ್ನ ತೆಗೆದುಹಾಕಿದ್ರು. ಆಫ್ಟರ್ ಬರ್ನರ್ ಏನು ಅನ್ನೋದನ್ನ ನಿಮಗೆ ಸರಳವಾಗಿ ಹೇಳ್ಬೇಕಂದ್ರೆ, ಗಾಡಿಯಲ್ಲಿ ಎಕ್ಸ್ಟ್ರಾ ಪಿಕಪ್ ಗಾಗಿ ನೈಟ್ರೋ ಬೂಸ್ಟರ್ ಏನ್ ಬಳಸ್ತಾರಲ್ಲ, ಹಾಗೆ ಜೆಟ್ ಎಂಜಿನ್ ನ ಹಿಂದೆ ಹೆಚ್ಚುವರಿ ಇಂಧನವನ್ನ ಸುಟ್ಟು ತಕ್ಷಣವೇ ಭೀಕರ ವೇಗವನ್ನ ನೀಡುವ ತಂತ್ರಜ್ಞಾನವೇ ಆಫ್ಟರ್ ಬರ್ನರ್. ಹಾಗೂ ಇದನ್ನ ತೆಗೆದಾಗ ಎಂಜಿನ್ ಸುಲಭವಾಗಿ 48 ರಿಂದ 52 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನ ಉತ್ಪಾದಿಸಿತ್ತು. ಅದಕ್ಕಾಗಿ ವಿಜ್ಞಾನಿಗಳು ಏನ್ ಮಾಡಿದ್ರು ಅಂದ್ರೆ, ಇದನ್ನ ಫೈಟರ್ ಜೆಟ್ ಗಳ ಬದಲಿಗೆ ಮಾನವರಹಿತ ಸ್ಟೆಲ್ತ್ ಡ್ರೋನ್ಗಳಿಗೆ ಅಂದ್ರೆ UCAVs ಗೆ ಬಳಸುವುದಕ್ಕೆ ನಿರ್ಧರಿಸಿದ್ರು. ಆದ್ರೆ ಈ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಎರಡನೇ ಹೆಜ್ಜೆ ದ ವೆಟ್ ವೇರಿಯಂಟ್.
ಗೆಳೆಯರೆ, ಇನ್ನೊಂದೆಡೆ GTR ವಿಜ್ಞಾನಿಗಳು ಸಂಪೂರ್ಣವಾಗಿ ಹೊಸ ಮತ್ತು ಅತ್ಯಾಧುನಿಕ ಆಫ್ಟರ್ ಬರ್ನರ್ ಮಾಡ್ಯೂಲ್ ಅನ್ನ ಡಿಸೈನ್ ಮಾಡುವುದಕ್ಕಾಗಿ ಪ್ರಾರಂಭಿಸಿದ್ರು. ಹಾಗೂ ಇದರ ಉದ್ದೇಶ ಕಾವೇರಿ ಎಂಜಿನ್ ನ ಒಟ್ಟು ಶಕ್ತಿಯನ್ನ ಮತ್ತೆ 80 ರಿಂದ 85 ಕಿಲೋ ನ್ಯೂಟನ್ಗೆ ಹೆಚ್ಚಿಸಿ ಅದನ್ನು ಫೈಟರ್ ಜೆಟ್ ಗಳಿಗೆ ಯೋಗ್ಯವಾಗಿಸುವುದಾಗಿತ್ತು. ಹಾಗೂ ಈ ಪ್ರಾಜೆಕ್ಟ್ ಕಳೆದ ಕೆಲವು ತಿಂಗಳುಗಳಲ್ಲಿ ಎಷ್ಟು ವೇಗವಾಗಿ ಮುನ್ನುಗ್ಗಿದೆ ಅಂದ್ರೆ ಜಾಗತಿಕ ರಕ್ಷಣಾ ತಜ್ಞರೇ ಆಶ್ಚರ್ಯಚಕಿತರಾಗಿದ್ದಾರೆ. ಯಾಕಂದ್ರೆ ಈ ವರ್ಷ ಅಂದ್ರೆ 2026ರಲ್ಲಿ 3 ಅಂತಹ ಅದ್ಭುತ ಘಟನೆಗಳು ನಡೆದಿವೆ. ಹಾಗೂ ಇದು ಕಾವೇರಿ ಎಂಜಿನ್ ಅನ್ನು ಭವಿಷ್ಯದ ಸೂಪರ್ ಸ್ಟಾರ್ ಆಗಿ ಪರಿವರ್ತಿಸಿದೆ. ಅದರಲ್ಲಿ ಮೊದಲ ಯಶಸ್ಸು ಆಫ್ಟರ್ ಬರ್ನರ್ ಪರೀಕ್ಷೆಯ ಮಹಾವಿಜಯ. ಗೆಳೆಯರೆ, 16 ಫೆಬ್ರವರಿ 2026ರಂದು ಭಾರತದ ರಕ್ಷಣಾ ಸಚಿವರ ಸಮ್ಮುಖದಲ್ಲಿ ಕಾವೇರಿ ಎಂಜಿನ್ ನ ಹೊಸ ಆಫ್ಟರ್ ಬರ್ನರ್ ಮಾಡ್ಯೂಲ್ ನ ಲೈವ್ ಟೆಸ್ಟ್ ಯಶಸ್ವಿಯಾಗಿ ನಡೆಯಿತು. ಹಾಗೂ ಈ ಪರೀಕ್ಷೆಯಲ್ಲಿ ಎಂಜಿನ್ ತನ್ನ ಹಳೆಯ ದೌರ್ಬಲ್ಯವನ್ನ ಮೆಟ್ಟಿ ನಿಂತು ಬರೋಬ್ಬರಿ 81 ರಿಂದ 83 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನ ಸಾಧಿಸಿದೆ. ಅಂದ್ರೆ ಈಗ ಕಾವೇರಿ ಫೈಟರ್ ಜೆಟ್ ಗಳನ್ನ ಆಕಾಶದಲ್ಲಿ ಹಾರಿಸುವುದಕ್ಕಾಗಿ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಎರಡನೇ ಯಶಸ್ಸು ಸಿಂಗಲ್ ಕ್ರಿಸ್ಟಲ್ ಟರ್ಬೈನ್ ಬ್ಲೇಡ್ ತಂತ್ರಜ್ಞಾನ. ಯಾವ ರಹಸ್ಯ ತಂತ್ರಜ್ಞಾನವನ್ನ ಜಗತ್ತಿನ ಶ್ರೀಮಂತ ದೇಶಗಳು ಭಾರತಕ್ಕೆ ಕೊಡುವುದಕ್ಕಾಗಿ ನಿರಾಕರಿಸಿದ್ದವೋ ಆ ತಂತ್ರಜ್ಞಾನವನ್ನ DRDO ಸ್ವತಃ ಕ್ರ್ಯಾಕ್ ಮಾಡಿದೆ. ಕರಗುವ ಲಾವಾರಸದ ತಾಪಮಾನದಲ್ಲೂ ಅಲುಗಾಡದ ಸಿಂಗಲ್ ಕ್ರಿಸ್ಟಲ್ ಟರ್ಬೈನ್ ಬ್ಲೇಡ್ಗಳನ್ನು ಭಾರತದಲ್ಲೇ ತಯಾರಿಸಲಾಗಿದೆ. ಹಾಗೂ ಈಗ ಇದರ ಬೃಹತ್ ಉತ್ಪಾದನೆಗಾಗಿ ಲಕ್ನೋದ ಒಂದು ಪ್ರಮುಖ ಖಾಸಗಿ ಕಂಪನಿಗೆ ತಂತ್ರಜ್ಞಾನವನ್ನ ವರ್ಗಾಯಿಸಲಾಗಿದೆ. ಸೊ ಈಗ ಮೂರನೇ ಯಶಸ್ಸಿನ ಬಗ್ಗೆ ಹೇಳುವುದಾದ್ರೆ 39,000 ಕೋಟಿ ರೂಪಾಯಿಯ ಮಹಾಬೂಸ್ಟ್. ಗೆಳೆಯರೆ, 27 ಮಾರ್ಚ್ 2026ರಂದು ಭಾರತದ ಡಿಫೆನ್ಸ್ ಅಕ್ವೈಸೇಷನ್ ಕೌನ್ಸಿಲ್ DAC ಭಾರತೀಯ ಸೇನೆಗಾಗಿ 60 ಅತ್ಯಾಧುನಿಕ ರೇಡಿಯೋ ಕಂಟ್ರೋಲ್ ಸ್ಟ್ರೈಕ್ ಏರ್ಕ್ರಾಫ್ಟ್ ಅಥವಾ ಸ್ಟೆಲ್ತ್ ಡ್ರೋನ್ಗಳ ಖರೀದಿಗೆ ಅನುಮೋದನೆ ನೀಡಿದೆ. ಹಾಗೂ ಈ ಬೃಹತ್ ಪ್ರಾಜೆಕ್ಟ್ ನ ಬಜೆಟ್ 39,000 ಕೋಟಿ ರೂಪಾಯಿ. ಮತ್ತು ಅತ್ಯಂತ ವಿಶೇಷವಾದ ವಿಷಯವೆಂದ್ರೆ ಈ ಎಲ್ಲಾ 60 ಡ್ರೋನ್ಗಳಲ್ಲಿ ಭಾರತದೇ ಆದ ಡ್ರೈ ಕಾವೇರಿ ಎಂಜಿನ್ ಬಳಸಲಾಗ್ತದೆ. ಹಾಗೂ ಇದು ಕಾವೇರಿ ಎಂಜಿನ್ಗೆ ಜಾಗತಿಕ ಮಟ್ಟದ ಅತಿ ದೊಡ್ಡ ವಾಣಿಜ್ಯ ಮಾರುಕಟ್ಟೆಯನ್ನ ಒದಗಿಸಿದೆ. ಸೊ ಈಗ ಇಲ್ಲಿ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ ಕಾವೇರಿ 2.0 ಎಂಜಿನ್ ನ ಈ ಮರು ಜನ್ಮ ಭಾರತಕ್ಕೆ ಯಾಕೆಷ್ಟೊಂದು ಮುಖ್ಯ? ಗೆಳೆಯರೆ, ಇಲ್ಲಿ ಅಮೆರಿಕದ ಒಂದು ದೊಡ್ಡ ರಾಜತಾಂತ್ರಿಕ ಆಟ ಅಡಗಿದೆ. ಭಾರತ ಪ್ರಸ್ತುತ ತನ್ನ ತೇಜಸ್ ವಿಮಾನಗಳಿಗಾಗಿ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ GE ಕಂಪನಿಯ F404 ಎಂಜಿನ್ಗಳ ಮೇಲೆ ಅವಲಂಬಿತವಾಗಿದೆ. ಆದರೆ ಅಮೆರಿಕ ಕಳೆದ ಕೆಲವು ಸಮಯದಿಂದ ಈ ಎಂಜಿನ್ಗಳ ಸಪ್ಲೈಯನ್ನ ಸತತವಾಗಿ ತಡ ಮಾಡ್ತಾ ಇದೆ. ಹಾಗೂ ಈ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಕಾರ್ಖಾನೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಹೊಸ ತೇಜಸ್ ಫೈಟರ್ ಜೆಟ್ಗಳು ಕೇವಲ ಎಂಜಿನ್ ಇಲ್ಲದ ಕಾರಣ ನೆಲದ ಮೇಲೆಯೇ ನಿಂತಿವೆ. ಗೆಳೆಯರೆ, ಅವುಗಳು ಸಂಪೂರ್ಣವಾಗಿ ಸಿದ್ಧವಾಗಿವೆ, ಆದ್ರೆ ಹಾರುವುದಕ್ಕಾಗಿ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ಅಮೆರಿಕ ನಮಗೆ ಸಮಯಕ್ಕೆ ಸರಿಯಾಗಿ ಎಂಜಿನ್ ಅನ್ನ ಕೊಡ್ತಾ ಇಲ್ಲ. ಆದ್ರೆ ಈಗ ಅಸಲಿ ಆಟ ಶುರುವಾಗಿದೆ ಇಲ್ಲಿ. ಗೆಳೆಯರೆ, ಭಾರತದ ಭವಿಷ್ಯದ 5th ಜನರೇಷನ್ ಸ್ಟೆಲ್ತ್ ಯುದ್ಧ ವಿಮಾನವಾದ AMCA ಮತ್ತು ತೇಜಸ್ MK2ಗಾಗಿ ಅಮೆರಿಕದ ಶಕ್ತಿಶಾಲಿ GE F414 ಎಂಜಿನ್ ಅನ್ನ ಆಯ್ಕೆ ಮಾಡಲಾಗಿತ್ತು. ಆದರೆ ಇಲ್ಲಿ ಭಾರತದ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಂಡು ಈ ಅಮೆರಿಕ ಇದ್ದಕ್ಕಿದ್ದಂತೆ ಅದರ ಬೆಲೆಯನ್ನ ಗಗನಕ್ಕೇರಿಸಿದೆ. ಈ ಹಿಂದೆ 70 ರಿಂದ 80 ಕೋಟಿ ರೂಪಾಯಿಗೆ ಸಿಗ್ತಾ ಇದ್ದ ಎಂಜಿನ್ ಬೆಲೆಯನ್ನು ಈಗ ಬರೋಬ್ಬರಿ 200 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಮಾಡಲಾಗಿದೆ. ಸೊ ಇದೇ ಕಾರಣಕ್ಕೆ ಭಾರತ ಈಗ ಒಂದು ಕಠಿಣ ಪಾಠವನ್ನ ಕಲಿತಿದ್ದು ವಿದೇಶಿ ಶಕ್ತಿಗಳ ಭರವಸೆಯ ಮೇಲೆ ದೇಶದ ಸುರಕ್ಷತೆಯನ್ನ ಯಾವತ್ತಿಗೂ ಬಿಡಲು ಸಾಧ್ಯವಿಲ್ಲ. ಸೊ ಈಗ ನಮ್ಮ ಕಾವೇರಿ 2.0 ಎಂಜಿನ್ 85 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನ ತಲುಪಿರುವುದರಿಂದ ಭಾರತದ ಮುಂದಿನ ರೋಡ್ ಮ್ಯಾಪ್ ಅತ್ಯಂತ ಸ್ಪಷ್ಟವಾಗಿದೆ. ಗೆಳೆಯರೆ, ಭಾರತೀಯ ರಕ್ಷಣಾ ಮೂಲಗಳ ಪ್ರಕಾರ 2030ರ ದಶಕದ ಆರಂಭದಿಂದಲೇ ಭಾರತೀಯ ವಾಯುಸೇನೆ ತನ್ನ ತೇಜಸ್ ಯುದ್ಧ ವಿಮಾನಗಳಿಂದ ಅಮೆರಿಕದ GE ಎಂಜಿನ್ಗಳನ್ನು ಹಂತ ಹಂತವಾಗಿ ತೆಗೆದುಹಾಕಿ ಅಲ್ಲಿ ಸಂಪೂರ್ಣ ಸ್ವದೇಶಿ ಕಾವೇರಿ 2.0 ಎಂಜಿನ್ಗಳನ್ನು ಅಳವಡಿಸುವುದಕ್ಕಾಗಿ ಪ್ರಾರಂಭಿಸಲಿದೆ. ಹಾಗೂ ಇದು ಭಾರತವನ್ನು ಜಾಗತಿಕ ರಕ್ಷಣಾ ವಲಯದಲ್ಲಿ ಸೂಪರ್ ಪವರ್ ಆಗಿ ಪರಿವರ್ತಿಸಲಿದೆ. ಗೆಳೆಯರೆ, ಸುಮಾರು 3 ದಶಕಗಳ ಹಿಂದೆ ಯಾವ ಎಂಜಿನ್ ಅನ್ನ ಇಡೀ ಜಗತ್ತು ಮತ್ತು ನಮ್ಮದೇ ವ್ಯವಸ್ಥೆ ಸೋತಿತು ಅಂತ ಘೋಷಿಸಿತೋ ಅದೇ ಕಾವೇರಿ ಎಂಜಿನ್ ಇವತ್ತಿಗೆ ಭಾರತವನ್ನು ಮಿಲಿಟರಿ ಏವಿಯೇಷನ್ ಅಲ್ಲಿ ಸಂಪೂರ್ಣ ಸ್ವಾವಲಂಬಿಯನ್ನಾಗಿ ಮಾಡುವುದಕ್ಕಾಗಿ ಸಜ್ಜಾಗಿ ನಿಂತಿದೆ. ಹಾಗೇನೆ ಕಾವೇರಿ ಎಂಜಿನ್ ನ ಈ ಮಹಾ ಮರುಜನ್ಮ ಈ ಒಂದು ವಿಷಯವನ್ನ ಸಾಬೀತುಪಡಿಸುತ್ತದೆ. ಅದು ಏನಂದ್ರೆ ವಿಜ್ಞಾನದಲ್ಲಿ ಮತ್ತು ದೇಶದ ರಕ್ಷಣೆಯಲ್ಲಿ ಯಾವುದೇ ಸೋಲು ಶಾಶ್ವತವಲ್ಲ. ಅದು ಕೇವಲ ಒಂದು ಮುಂದಿನ ದೊಡ್ಡ ಇತಿಹಾಸ ಸೃಷ್ಟಿಯ ಸಿದ್ಧತೆ ಅಷ್ಟೇ. ಗೆಳೆಯರೆ, ನಿಮಗೆ ನಮ್ಮ ವಿಜ್ಞಾನಿಗಳ ಈ ಅದ್ಭುತ ಸಾಧನೆ ಮತ್ತು ಕಾವೇರಿ ಎಂಜಿನ್ ಕಂಬ್ಯಾಕ್ ಬಗ್ಗೆ ಹೆಮ್ಮೆ ಎನಿಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಅಂತ ಬರೆಯೋದನ್ನ ಮರೆಯದಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಭಾರತದ ರಕ್ಷಣಾ ವಲಯದ ಇಂತಹ ರೋಚಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.